ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸ್ಪೆಷಲ್ ಪತ್ರೊಡೆ ಮಾಡೋಣ. ನಾರ್ಮಲಿ ನಾವು ಪತ್ರೊಡೆ ಫ್ರೈ ಮಸಾಲೆಯಲ್ಲಿ ಹಾಕಿದ ಪತ್ರೊಡೆ ಮಾಡ್ತೇನೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ನೀವು ಸಹ ಟ್ರೈ ಮಾಡಿ. ಪತ್ರೊಡೆ ಸೀಸನಲ್ಲಿ ನಾವು ಪತ್ರೊಡೆ ಮಿಸ್ ಮಾಡದೆ ಮನೆಯಲ್ಲಿ ಮಾಡ್ತೇವೆ ಅಲ್ವಾ, ಎಲ್ಲರೂ ಸಹ ನಾವು ಇದನ್ನು ಮಾಡ್ತೇವೆ. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ. ಇಲ್ಲಿ ನಾನು 1 ಲೋಟ ಅಕ್ಕಿಯನ್ನು 4 ಗಂಟೆ ನೆನೆಸಿಟ್ಕೊಂಡಿದ್ದೇನೆ, ಸೋಕ್ ಮಾಡಿಟ್ಕೊಂಡಿದ್ದೇನೆ. 1.5 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಸೀಡ್, 5 ಬ್ಯಾಡಗೆ ಮೆಣಸು, ಡ್ರೈ ರೆಡ್ ಚಿಲ್ಲಿ, 1 ಸಣ್ಣ ಲೆಮನ್ ಸೈಜ್ ಟ್ಯಾಮ್ರಿಂಡ್, ಹುಣಸೆ ಹುಳಿ, ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್, ಅರಸಿನ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ ಕಾಳು, ಮೇಥಿ ಸೀಡ್ಸ್, ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗ್, ಹೆಸಪುಟೀಡ, 1.5 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ, ಜಾಗ್ರಿ ಪೌಡರ್. ಇದು ಆಪ್ಷನಲ್, ಆದರೆ ಸ್ವಲ್ಪ ಸಿಹಿಯಾದ ಟೇಸ್ಟ್ ಒಳ್ಳೆದಾಗ್ತಾ ಅಂತ ಹಾಕ್ತಾ ಇದ್ದೇನೆ. ಇದು ಮಸಾಲೆಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು. ಒಗ್ಗರಣೆ ಸೀಸನಿಂಗ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಉರದ್ ದಾಲ್, 1/2 ಟೀ ಸ್ಪೂನ್ ಸಾಸಿವೆ, ಮಸ್ಟರ್ಡ್ ಸೀಡ್ಸ್, 1 ಟೀ ಸ್ಪೂನ್ ಚನಾ ದಾಲ್, ಕಡಲೆ ಬೇಳೆ, 1 ಬ್ಯಾಡಗೆ ಮೆಣಸನ್ನು ನಾನು ತುಂಡು ಮಾಡಿಟ್ಕೊಂಡಿದ್ದೇನೆ, 1 ಕಡ್ಡಿ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು. ಮೊದಲಿಗೆ ನಾವು ನೆನೆಸಿಟ್ಟ ಅಕ್ಕಿ, ಆ ನಂತರ ಇಲ್ಲಿ ತೆಗೆದಿಟ್ಕೊಂಡಂಥ ಎಲ್ಲ ಮಸಾಲನ್ನು ಒಟ್ಟು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾವು ರುಬ್ಬುವ. 1/4 ಲೋಟೆಯಷ್ಟು ನೀರು ಹಾಕುವ, ಜಾಸ್ತಿ ನೀರು ಮಾಡೋದು ಬೇಡ, ಸ್ವಲ್ಪ ತರಿಯಾಗಿರಬೇಕು. ಸೊ ಇಷ್ಟೆಲ್ಲವನ್ನು ನಾವೀಗ ಗ್ರೈಂಡ್ ಮಾಡುವ. ಸೊ ಹಿಟ್ಟು ರೆಡಿ ಆಯಿತು. ಇದು ಪತ್ರೊಡೆ ಎಲೆ ನಮಗೆ ಒಬ್ಬರು ಪರಿಚಯ ಇರುವವರು ಪಡುಬಿದ್ರಿಯಿಂದ ಕೊಟ್ಟು ಕಳಿಸಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೇನೆ ನಾನು. ಇಲ್ಲಿ ನಾನು 2 ದೊಡ್ಡ ಕೆಸುವಿನ ಎಲೆ ತೆಕ್ಕೊಳ್ತಾ ಇದ್ದೇನೆ. ಸೊ ಅದನ್ನು ನಾರು ತೆಗಿಬೇಕು, ನಾರು ಬೇಡ, ದಪ್ಪಕ್ಕಿದ್ದ ನಾರನ್ನು ತೆಗಿವ. ನಾನು ಉಳಿದ ಎಲ್ಲ ಕೆಸುವಿನ ಎಲೆಯನ್ನು ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೇನೆ, ಯಾವಾಗಾದರೂ ಮುಂದೆ ಮಾಡಲಿಕ್ಕೆ ಆಗ್ತದೆ ಅಂತ. ಎಷ್ಟು ಬೇಕು ಈಗ ಅಷ್ಟು ತೆಗಿತೇನೆ. ಈ ರೀತಿ ಎಲ್ಲ ನಾರನ್ನು ತೆಗಿವ. ನಾವು ದಪ್ಪ ದಪ್ಪ ಇದ್ದ ನಾರನ್ನೆಲ್ಲ ತೆಗಿಬೇಕು. ಎಲೆಯನ್ನು ಒಳ್ಳೆ ರೀತಿ ಫೋಲ್ಡ್ ಮಾಡಿ ಸಣ್ಣ ಸಣ್ಣಕ್ಕೆ ತುಂಡು ಮಾಡುವ. ನಾವು ಹೇಗೆ ಬೇಕು ಹಾಗೆ ಫೋಲ್ಡ್ ಮಾಡಿ ಒಂದು ಸಣ್ಣ ಸಣ್ಣಕ್ಕೆ ಕಟ್ ಮಾಡುವ. ನಾನೀಗ ಇಲ್ಲಿ ಒಂದು ದೊಡ್ಡ ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ರುಬ್ಬಿಟ್ಟ ನಾವು ಅಕ್ಕಿ ಮತ್ತು ಮಸಾಲ ಸೇರಿಸಿ ರುಬ್ಬಿಟ್ಟ ಹಿಟ್ಟನ್ನು ಹಾಕೋಣ. ಉಪ್ಪು, ಸಾಲ್ಟ್ ಸ್ವಲ್ಪ ಹಾಕೊಳ್ಳೋಣ. ಆನಂತರ ತುಂಡು ಮಾಡಿದ ಸೊಪ್ಪನ್ನು ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡುವ. ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಉಂಡೆ ಕಟ್ಟಲಿಕ್ಕೆ ಬರಬೇಕು. ಸೊ ತುಂಬ ತೆಳು ಸಹ ಮಾಡಬೇಡಿ. ಉಂಡೆ ಕಟ್ಟಲಿಕ್ಕೆ ಬೇಕಾಗಷ್ಟು ಗಟ್ಟಿ ಇಟ್ಕೊಂಡು ರುಬ್ಕೊಳ್ಳಿ. ಒಂದೊಂದೇ ಉಂಡೆ ಮಾಡ್ಕೊಳ್ಳುವ. ನಾನಿಲ್ಲಿ ಆಲ್ರೆಡಿ ಇಡ್ಲಿ ಪಾತ್ರೆ ಸ್ಟೀಮ್ಗಿಟ್ಟಿದ್ದೇನೆ. ಸೊ ಸ್ಟೀಮ್ ಬಂದಿದೆ. ಈಗ ನಾವು ಒಂದೊಂದೇ ಉಂಡೆಯನ್ನು ಇಟ್ಕೊಳ್ಳುವ. ಈಗ ನಾವು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು
ಒಂದು 20 ಮಿನಿಟ್ ಇದನ್ನು ಬೇಯಲಿಕ್ಕೆ ಬಿಡುವ. 20 ಮಿನಿಟ್ಸ್. ಆಗಿದೆ, ಒಳ್ಳೆ ರೀತಿ ಬೆಂದಿದೆ. ಇನ್ನು ಥಂಡ ಆಗಲಿ, ಸ್ವಲ್ಪ ಥಂಡ ಆದ ನಂತರ ಇದನ್ನು ತೆಗೆಯುವ. ಥಂಡ ಆದ ನಂತರ ನಾವಿದನ್ನು ಪುಡಿ ಮಾಡಬೇಕು. ಈ ರೀತಿ ಸಣ್ಣ ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಹಾಕೋಣ. ಚಟಪಟ ಆಗಲಿ. ಈಗ ನಾವು ಒಗ್ಗರಣೆಗೆ ಉದ್ದಿನ ಬೇಳೆ, ಡ್ರೈ ರೆಡ್ ಚಿಲ್ಲಿ, ಕರಿ ಲೀವ್ಸ್, ಕಡಲೆಬೇಳೆ ಹಾಕೋಣ. ಉದ್ದಿನ ಬೇಳೆ, ಕಡಲೆಬೇಳೆ ಒಳ್ಳೆ ರೀತಿ ಕಲರ್ ಬರಬೇಕು, ಕೆಂಪಾಗಬೇಕು. ಕೆಂಪಾದ ನಂತರ ಮತ್ತೆ ನಾವು ಪುಡಿ ಮಾಡಿಟ್ಕೊಂಡಂಥ ಪತ್ರೊಡೆಯನ್ನು ಹಾಕೋಣ. ಅದನ್ನು ಸಹ ನಾವು ಮಿಕ್ಸ್ ಮಾಡ್ಕೊಳ್ಳುವ ಒಳ್ಳೆ ರೀತಿ. ಆ ನಂತರ ಮೇಲೆಯಿಂದ ಒಂದು ಅರ್ಧ ಕಪ್ನಷ್ಟು ಫ್ರೆಶ್ಲಿ ಗ್ರೇಟೆಡ್ ಕೊಕೊನಟ್, ತೆಂಗಿನ ತುರಿಯನ್ನು ಹಾಕೋಣ. ಆಗ ನನಗೆ ಹೇಳಲಿಕ್ಕೆ ಮರ್ತೋಯ್ತು, ತೆಂಗಿನ ತುರಿ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗ್ತದೆ. ಆನಂತರ ಸ್ವಲ್ಪ ಸಾಲ್ಟ್, ಉಪ್ಪು. ಆಗ ನಾವು ಉಪ್ಪು ಹಾಕ್ಕೊಂಡಿದ್ದೇವೆ, ಈಗ ಸ್ವಲ್ಪ ಹಾಕೋಣ, ಜಾಸ್ತಿ ಹಾಕ್ಕೊಳ್ಬೇಡಿ. ಇದನ್ನೀಗ ನಾವು ಒಳ್ಳೆ ರೀತಿ ಒಗ್ಗರಣೆಯೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳುವ. ಒಂದು 2 ಮಿನಿಟ್ ಇದು ಬಿಸಿ ಆಗಲಿ ತೆಂಗಿನ ತುರಿ. ಅಲ್ಲಿಗೆ ನಮ್ಮದು ಪತ್ರೊಡೆ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ಬಿಸಿ ಬಿಸಿ ಸರ್ವ್ ಮಾಡಿ.